ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾನೇ ದಿನ ಆಯಿತು ನಾ ವಿಡಿಯೋಸ್ ಅಪ್ಲೋಡ್ ಮಾಡಿದೆ. ಸ್ವಲ್ಪ ಕೆಲಸದ ಬ್ಯುಸಿ ಇದ್ದಿದ್ದರಿಂದ ನಾ ಯಾವುದು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಬಟ್ ನಾನು ಇವತ್ತು ನಿಮಗೆ ನನ್ನ ಜಿಮ್ ಮೆಟೀರಿಯಲ್ಸ್ನ ತೋರ್ಸೋಕ್ಕೆ ಹೊರಟಿದ್ದೀನಿ. ನಾನು 2 ಮಂತ್ಸ್ ಬ್ಯಾಕ್ ನನ್ನ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಯೋಚನೆ ಮಾಡಿದೆ ಜಿಮ್ಗೆ ಹೋಗಬೇಕು ಅಂತ. ಬಿಕಾಸ್ ನಾನು ಇದಕ್ಕಿಂತ ಮುಂಚೆ ವೆಯ್ಟ್ ಲಾಸ್ ಮಾಡಿದ್ದೀನಿ. ಆಗ ನಾನು ಜಿಮ್ಮಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಏನು ತೊಗೊಂಡಿರಲಿಲ್ಲ. ಸೊ ಅದಕ್ಕೆ ನಾನು ಅಷ್ಟು ವೆಯ್ಟ್ ಲಾಸ್ ಆಗಿರಲಿಲ್ಲ. ಸೊ ಅದಕ್ಕೆ ಈ ಟೈಮ್ ನಾನು ಸ್ಟ್ರೆಂತ್ ಟ್ರೈನಿಂಗ್ ತೊಗೋಬೇಕು, ನಾನು ಫ್ಯಾಟ್ ಲಾಸ್ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಯೋಚನೆ ಮಾಡಿದ್ಮೇಲೆ ನಾನು ಜಿಮ್ ಜಾಯ್ನ್ ಆಗಬೇಕು ಅಂದ್ಕೊಂಡೆ. ಬಟ್ ಇಲ್ಲಿ ಜಿಮ್ ಎಷ್ಟು ದೂರ ಅಂತ ಹೇಳಿದ್ರೆ, ಇರೋದು ಒಂದೇ ಜಿಮ್, ಅದು ನಾನಿರೋ ಪ್ಲೇಸಿಂದ 3 ಕಿಲೋಮೀಟರ್ಸ್ ಇದೆ. ಮತ್ತೆ ಅಷ್ಟು ದೂರ ಹೋಗೋಕ್ಕಾಗಲ್ಲ. ಮತ್ತೆ ನಾನು ಅದ್ರದ್ದು ರಿವ್ಯೂಸ್ ಎಲ್ಲ ಚೆಕ್ ಮಾಡಿದೆ ಹೇಗಿದೆ ಜಿಮ್ ಅಂತ. ನನಗೇನು ಅಷ್ಟು ಸ್ಯಾಟಿಸ್ಫೈಯಿಂಗ್ ಅಂತ ಅನಿಸಿಲ್ಲ. ಸೊ ಅದಕ್ಕೆ ನಾನು ಜಿಮ್ಗೆ ಹೋಗೋದು ಬೇಡ, ನಾನೇ ಜಿಮ್ ಇಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡೋಣ ಅಂತೇಳಿ ಕೆಲವೊಂದನ್ನ ಪರ್ಚೇಸ್ ಮಾಡಿ ಸ್ವಲ್ಪ ಐಟಮ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರದ್ದು ರಿವ್ಯೂ ನಾನು ನಿಮಗೆ ಕೊಡ್ತೀನಿ. ನನ್ನ ಹತ್ರ ಏನೇನು ಐಟಮ್ಸ್ ಇದೆ, ನಾನು ಏನೆಲ್ಲ ವರ್ಕೌಟ್ ಮಾಡ್ತೀನಿ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಓಕೆ, ನಾನು ಇಷ್ಟೊಂದೆಲ್ಲ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ನಾಳೆಯಿಂದ ಚಾಲೆಂಜ್ ತೊಗೋತಿದ್ದೀನಿ. 30 ಡೇಸ್ ನಾನು ಎಷ್ಟು ವೆಯ್ಟ್ನ ರೆಡ್ಯೂಸ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನಾನು ಏನೆಲ್ಲ ಮಾಡ್ತೀನಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ, ನಾನು ಯಾವೆಲ್ಲ ಫುಡ್ ತೊಗೋತೀನಿ ಅದೆಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೆ ಅಂತ ನಾನು ಈ ವಿಡಿಯೋನ ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ನನ್ನ ಜಿಮ್ ರೂಮಲ್ಲಿ ಏನೆಲ್ಲ ಮೆಟೀರಿಯಲ್ ಇದೆ ಅಂತ ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ಬನ್ನಿ ನೋಡೋಣ. ಡಂಬಲ್ಸ್ ಬಂದು ಫಸ್ಟ್ 1 kg ಇದೆ, ನೆಕ್ಸ್ಟ್ 2 kg ಒಂದಿದೆ, ಮತ್ತು 2.5 kg ಇದೆ. ಈ 1 kg ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇದನ್ನು ನಾನು ಸ್ಟೆಪ್ಪರ್ ಜೊತೆಗೆ ಯೂಸ್ ಮಾಡ್ತೀನಿ. ಕಾರ್ಡಿಯೋ ವರ್ಕೌಟ್ ಮಾಡ್ತೀನಿ. ನಾನು ಕಾರ್ಡಿಯೋ ವರ್ಕೌಟ್ನ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಿದ್ದೀನಿ. ಅವ್ರ ಚಾನಲಲ್ಲಿ ಅವ್ರು ಯಾವ್ಯಾವ ವರ್ಕೌಟ್ ಮಾಡ್ತಾರೋ ಅದನ್ನ ನೋಡಿ ನಾನು ಮಾಡ್ತೀನಿ. ನೆಕ್ಸ್ಟ್ ಇದು ಬಂದು 2 kg, ಇದನ್ನ ನಾನು ಶೋಲ್ಡರ್ ವರ್ಕೌಟಿಗೆ ಯೂಸ್ ಮಾಡ್ತೀನಿ. ಇದು ಅಷ್ಟೊಂದೇನು ಹೆವಿ ಇಲ್ಲ, ಬಟ್ ಹೆವಿ ವೆಯ್ಟ್ನ ಮಾಡೋದ್ರಿಂದ ನನ್ನ ಕೈ ತುಂಬ ಪೇನ್ ಆಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ವೆಯ್ಟ್ ಇರೋದನ್ನ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ. ಸೊ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ವೆಯ್ಟ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀನಿ. ಇದು ಬಂದು 2.5. ಇವಾಗ ನಾನು 2 kgನ ಕಮ್ಮಿ ಮಾಡಿ ಈಗ 2.5 kgನ ಜಾಸ್ತಿ ಪ್ರಿಫರ್ ಮಾಡ್ತಿದ್ದೀನಿ. ಇದರಲ್ಲಿ ನಾನು ಶೋಲ್ಡರ್ಸ್ ವರ್ಕೌಟ್ನೆಲ್ಲ ಮಾಡ್ತೀನಿ. ಯಾವೆಲ್ಲ ವರ್ಕೌಟ್ ಮಾಡ್ತೀನಿ ಅಂತ ನಾನು ನಿಮಗೆ ಅದೊಂದು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಮಾತ್ರ ನಾನು ಆ ಲ್ಯಾಪ್ನ ಯೂಸ್ ಮಾಡ್ತೀನಿ. ಅದರಲ್ಲಿ ನಾನು ವೀಡಿಯೋಸ್ನ ಹಾಕ್ಕೊಂಡು ನಾನು ಇಲ್ಲಿ ವರ್ಕೌಟ್ ಮಾಡ್ತೀನಿ. ನೆಕ್ಸ್ಟ್ ಬಂದು ನನ್ನ ಹತ್ರ 5 kgದು 2 ಪ್ಲೇಟ್ಸ್ ಇದೆ. ನೀವು ನೋಡ್ಬೋದು ಎಷ್ಟು ವೆಯ್ಟ್ ಇದೆ ಅಂತ. ಮತ್ತು 2.5ದು 2 ಇದೆ ಇಲ್ಲಿ. ಇದನ್ನು ನಾನು ಬೇಕು ಅಂದಾಗ ತಗೊಂಡು ಯೂಸ್ ಮಾಡ್ತೀನಿ. ಮತ್ತು ನೀವು ನೋಡ್ಬೋದು ಡೆಡ್ ಲಿಫ್ಟ್ ಮಾಡೋಕ್ಕೆ ನನ್ನ ಹತ್ರ 10 kgದಿದೆ. ಒಂದು ರಾಡ್ ಬಂದ್ಬಿಟ್ಟು 5 feet ಉದ್ದದ್ದು, ವೆಯ್ಟ್ ಬಂದ್ಬಿಟ್ಟು 10 kg ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಚೆಸ್ಟ್ ವರ್ಕೌಟ್ ಮಾಡೋದಕ್ಕೆ, ಇದು ಬಂದ್ಬಿಟ್ಟು 5 kg ಹಾಕಿದ್ದೀನಿ. ಮತ್ತು ರಾಡ್ ನೀವು ನೋಡ್ಬೋದು, ರಾಡ್ ಬಂದ್ಬಿಟ್ಟು ಒಂದು 3 feet ಇರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು 2.5ದು ಇದೆ. ಇದರಲ್ಲೂ ನಾನು ವರ್ಕೌಟ್ ಮಾಡ್ತಿರ್ತೀನಿ. ನೆಕ್ಸ್ಟ್ ನನ್ನ ಹತ್ರ ಒಂದು ಕೆಟಲ್ ಬಾಲ್ ಇದೆ, ನೀವು ನೋಡ್ಬೋದು ಕೆಟಲ್ ಬಾಲ್. ಇದು ಬಂದು 5 kgದು, ಇದನ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಬಂದು ಡಂಬಲ್ 5 kgದು. ನೆಕ್ಸ್ಟ್ ಬಂದು ನನ್ನ ಹತ್ರ 2 ಸ್ಕಿಪ್ಪಿಂಗ್ ಇದೆ. ನಾನು ಸ್ಕಿಪ್ಪಿಂಗ್ ಜಾಸ್ತಿ ಆಡ್ತೀನಿ, ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಮತ್ತೆ ನಾನು ವೆಯ್ಟ್ ಲಾಸ್ ನಾಳೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ, ಮತ್ತೆ ಪುನಃ ನಾನು ಆಡ್ತೀನಿ ಅದರಲ್ಲಿ. ಸೊ ಇದನ್ನ ಯೂಸ್ ಮಾಡ್ತೀನಿ ನಾಳೆಯಿಂದ. ಡೈಲಿ ಒಂದು 500 ಸ್ಕಿಪ್ಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೇನೆ. ಸ್ಟೆಪ್ಪರ್ ಹೇಗಿದೆ ಅಂತ, ಇದರಲ್ಲಿ ನಾವು ಕಾರ್ಡಿಯೋ ವರ್ಕೌಟ್ ಮಾಡ್ತೀನಿ. ಇದಕ್ಕೆ ಅಂತ ಸಪ್ರೇಟ್ ವರ್ಕೌಟ್ಸ್ ಬರುತ್ತೆ, ಅದನ್ನ ನೋಡಿ ನಾನು ಯೂಟ್ಯೂಬಲ್ಲಿ ನನಗೆ ಯಾವ್ಯಾವ್ದು ವರ್ಕೌಟ್ ಮಾಡಬೇಕು ಅನಿಸುತ್ತೋ ಆ ವರ್ಕೌಟ್ನ ನಾನು ಇದರಲ್ಲಿ ಮಾಡ್ತೀನಿ. ಇಷ್ಟೇ ಅಲ್ಲ, ಇನ್ನೂ ಒಂದು ಲಾಸ್ಟ್ ಫೈನಲ್ ಒಂದು ಇದೆ, ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು ಮಲ್ಟಿಪಲ್ ಯೂಸ್ ಬೆಂಚ್, ನೀವು ನೋಡ್ಬೋದು. ಇದರಲ್ಲಿ ನಾವು ಮಲ್ಟಿಪಲ್ ಯೂಸ್ ಮಾಡ್ಬೋದು. ಫಸ್ಟ್ ಬಂದ್ಬಿಟ್ಟು ಲೆಗ್ ವರ್ಕೌಟಿಗೆ, ಅಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿಗೆ ನಾವು ವೆಯ್ಟ್ ಹಾಕಬೇಕು. ನಾನು ವೆಯ್ಟ್ ಹಾಕಿದ್ದೀನಲ್ಲ, ಅಲ್ಲಿಗೆ ನಾವು ವೆಯ್ಟ್ ಹಾಕಿ ಲೆಗ್ ರೈಸರ್ಸ್ನ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಬೆಂಚ್, ಇದು ಫ್ಲ್ಯಾಟ್ ಬೆಂಚು. ಇದ್ರಲ್ಲಿ ನಾವು ಶೋಲ್ಡರ್ಸ್ ವರ್ಕೌಟ್ ಆಗಲಿ ಚೆಸ್ಟ್ ವರ್ಕೌಟಿಗೆ ನಾವು ಯೂಸ್ ಮಾಡ್ತೀನಿ. ಇಲ್ಲಿ ಇದನ್ನ ನೀವು ನೋಡ್ಬೋದು, ಇದು ಅಷ್ಟೇ ಚೆಸ್ಟ್ ವರ್ಕೌಟಿಗೆ. ಇಲ್ಲಿಗೆ ನಾವು ವೆಯ್ಟ್ನ ಹಾಕೋಬೇಕು, ಅಲ್ಲಿಗೂ ಅಷ್ಟೇ ವೆಯ್ಟ್ನ ಹಾಕ್ಕೊಂಡು ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ನಮಗೆ ಈ ಪೊಸಿಷನ್ಗೆ ಬೇಕು ಅಂತ ಹೇಳಿದ್ರೆ
ಇಟ್ಕೋಬೇಕು. ನೆಕ್ಸ್ಟ್ ನಾನು ನೋಡ್ಬೋದು, ನಾನು ಇಲ್ಲಿ ಕೆಳಗಡೆ ಇರೋದನ್ನ ಮೇಲ್ಗಡೆಗೆ ಶಿಫ್ಟ್ ಮಾಡಿ ನಾನು ಈಗ ಈ ಪೊಸಿಷನಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾವು ವೆಯ್ಟ್ನ ಹಿಡ್ಕೋಬೇಕು ಆ ಕಡೆ ಈ ಕಡೆ. ಮತ್ತು ಇಲ್ಲೂ ಅಷ್ಟೇ ನಮಗೆ ಹೆವಿ ವೆಯ್ಟ್ನ ಇದ್ರ ಮೇಲೆ ಇಟ್ಕೋಬೋದು, ನೀವಲ್ಲಿ ನೋಡ್ಬೋದು. ಸೊ ಇಷ್ಟು ಬಂದ್ಬಿಟ್ಟು ಇದು ಮಲ್ಟಿ ಯೂಸ್. ಇದ್ರದ್ದು ಪ್ರೈಸ್ ಎಷ್ಟಿದೆ ಅಂತಲೂ ನಾನು ಹೇಳ್ತೀನಿ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ. ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 2700. ಸ್ವಲ್ಪ ಲೂಸ್ ಇದೆ, ಬಟ್ ಇಲ್ಲಿ ಫುಲ್ ಟೈಟ್ ಮಾಡಿಕೊಂಡ್ರೆ ಓಕೆ ವರ್ಕೌಟ್ ಮಾಡೋದಕ್ಕೆ. ಇಷ್ಟು ಬಂದ್ಬಿಟ್ಟು ನನ್ನ ಜಿಮ್ ಇಕ್ವಿಪ್ಮೆಂಟ್ಸ್. ಇವತ್ತು ನೀವೇನೆಲ್ಲ ನೋಡಿದ್ರು ಅದು ನನ್ನ ಜಿಮ್ ಇಕ್ವಿಪ್ಮೆಂಟ್ಸ್. ನಾನು ಇಲ್ಲಿಗೆ ಬಂದ ಮೇಲೆ ಎಲ್ಲನೂ ಪರ್ಚೇಸ್ ಮಾಡಿದ್ರು. ಸ್ವಲ್ಪ ನನ್ನ ಫ್ರೆಂಡ್ ಜೊತೆನೂ ಇತ್ತು, ಅವ್ರ ಜೊತೆನೂ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವ್ರು ಯಾರು ವರ್ಕೌಟ್ ಮಾಡ್ತಿಲ್ಲ ಅಂತ. ಈ 4 to 5 ಟೈಮ್ಸ್ ಆದರೂ ನಾನು ಸ್ಟ್ರೆಂತ್ ಟ್ರೈನಿಂಗ್ನ ಮಾಡ್ತಿದ್ದೀನಿ. ಸ್ಟ್ರೆಂತ್ ಟ್ರೈನಿಂಗ್ ಮಾಡಾದ್ಮೇಲೆ ನನ್ನ ಬಾಡಿಲಿ ತುಂಬ ರಿಸಲ್ಟ್ ಬಂದಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ರಿಸಲ್ಟ್ ಬರುತ್ತೆ ಅಂತ. ಅಂದರೆ ತುಂಬಾನೂ ಬಂದಿಲ್ಲ ರಿಸಲ್ಟ್, ಈ ಕಡೆ ಕಮ್ಮಿನೂ ಅಲ್ಲ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಏನು ಮಾಡ್ತಿದ್ದೀನಿ ಅಂತ. ಮತ್ತು ನಾನು ಫುಡ್ ಕಂಟ್ರೋಲು ತುಂಬಾ ಮಾಡಿದ್ದೀನಿ. ಯಾರೆಲ್ಲ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿದ್ದೀರಾ, ನೀವು ನ್ಯೂ ಇಯರ್ಗೆ ನೀವು ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಷನ್ನ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತೀನಿ, ಏನೆಲ್ಲ ಮಾಡಬೇಕು, ಯಾವೆಲ್ಲ ಫುಡ್ ಕನ್ಸಂಪ್ಷನ್ ಮಾಡಬೇಕು, ಹೇಗೆ ಹೆಲ್ತಿ ಫುಡ್ನ ತೊಗೋಬೇಕು, ನಮ್ಮ ಬಾಡಿನ ಹೇಗೆ ಹೆಲ್ತಿಯಾಗಿ ಇಟ್ಕೋಬೇಕು, ಮತ್ತು ಹೇಗೆ ನಾವು ವರ್ಕೌಟ್ ಮಾಡಬೇಕು ಅನ್ನೋದನ್ನ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ. ನಾನು 2 ಮಂತ್ಸಿಂದ ನಾನು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿದ್ದೆ. ನಾನು ಎಷ್ಟು ಕಮ್ಮಿ ಆಗಿದ್ದೀನಿ, ನಂತು ರಿಸಲ್ಟ್ ಹೇಗಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಎಷ್ಟು ವೆಯ್ಟಿಂದ ಎಷ್ಟು ವೆಯ್ಟ್ಗೆ ಬಂದಿದ್ದೀನಿ, ಮತ್ತು ನಾನು ಏನೆಲ್ಲ ಫುಡ್ ತೊಗೋತಿದ್ದೆ, ನಾನು ಯಾವ ಥರ ನನ್ನ ಡಯಟ್ ಪ್ಲ್ಯಾನ್ನ ಫಾಲೋ ಮಾಡ್ತಿದ್ದೆ ಅಂತ ನಿಮಗೆ ಸಪ್ರೇಟ್ ಆಗಿರೋ ವಿಡಿಯೋ ಮಾಡಿ ತೋರಿಸ್ತೀನಿ. ನನ್ನ ಪಿಕ್ಚರು ತೋರಿಸ್ತೀನಿ, ಸ್ಟಾರ್ಟಿಂಗ್ ಹೇಗಿದ್ದೆ ಮತ್ತು ನಾನು ವೆಯ್ಟ್ ಲಾಸ್ ಆದಮೇಲೆ ಹೇಗಿದ್ದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕಾನ್ನ ಕ್ಲಿಕ್ ಮಾಡಬೇಕು. ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನನ್ನ ಚಾನಲ್ನ ಶೇರ್ ಮಾಡಿ, ಫಾಲೋ ಮಾಡೋಕ್ಕೆ ಸಜೆಸ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಬೈ ಬಾಯ್.